ಪೆದ್ದೆ ಇದು ರಾಮ್ ಚರಣ್ ಅವರು ಲೀಡರ್ ನಲ್ಲಿ ನಟಿಸಿರುವಂತ ಮೂವಿ. ಅನ್ನಂಗೆ ಇದು ಅವರ ಬಹು ನಿರೀಕ್ಷಿತ ಮೂವಿಗಳಲ್ಲಿ ಒಂದು. ಇದೊಂದು ಅಪ್ಪಟ ಆಕ್ಷನ್ ಡ್ರಾಮಾ ಮತ್ತೆ ಒಂದು ಸ್ಪೋರ್ಟ್ಸ್ ಅನ್ನ ಅಳವಡಿಸಿರುವಂತ ಮೂವಿ. ಅನ್ನಂಗೆ ಲವ್ ಸ್ಟೋರಿ ಕೂಡ ಇದೆ, ಬಟ್ ಅಷ್ಟು ಇಂಪ್ಯಾಕ್ಟ್ ಅನ್ನು ಮಾಡಿಲ್ಲ ಅಂತ ಅನ್ಕೊಂತೀನಿ. ಅಫ್ಕೋರ್ಸ್ ನೋಡ್ಕೊಂಡು ಬರೋಣ ಮುಂದೆ ಹೆಂಗಿತ್ತು ಹೆಂಗಿಲ್ಲ ಮೂವಿ ಅಂತ. ಅನ್ನಂಗೆ ನೆನ್ನೆ ಮೂವಿಯನ್ನ ನೋಡ್ಕೊಂಡು ಬಂದೆ, ಬಟ್ ಅಷ್ಟೊಂದು ರಿವ್ಯೂ ಹಾಕೋಣ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಕೆಲ್ಸಗಳು ಬಂದ ಕಾರಣ ಸ್ವಲ್ಪ ತಡ ಆಯ್ತು, ಕ್ಷಮೆ ಇರಲಿ. ಅಂದಂಗೆ ಮೂವಿ ಕಥೆಗೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಅಂದಂಗೆ ರಿವ್ಯೂ ಕಡೆಗೆ ಬರೋಣ. ಮೊದಲಿಗೆ ಬರೋದಾದ್ರೆ ಪೆದ್ದಿ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ತನ್ನ ಊರಿಗೆ ಒಂದು ಗುರುತು ಅನ್ನ ತರಬೇಕು ಅಂತ ಹೇಳ್ಬಿಟ್ಟು ಆ ಊರಿನ ಮೇಲೆ ಬಂದಂತ ಅವಮಾನಗಳು ಇವನ್ನೆಲ್ಲ ಕೂಡ ಅವಮಾನಗಳನ್ನ ಹೇಗೆ ತಡೆ ಆಗ್ತಾನೆ ಅನ್ನೋದೇ ಇಲ್ಲಿರುವಂತ ಒಂದನೇ ಸ್ಟೋರಿ. ಇಲ್ಲೊಂದು ಹಳ್ಳಿಯ ಭಾಗ ಇದೆ, ಅಂದ್ರೆ ಒಂದು ದೊಡ್ಡ ರಗಡ್ ಆಗಿರುವಂತ ಒಂದು ಹಳ್ಳಿ ಇದೆ. ಅದರಲ್ಲಿ ರಾಜಕೀಯ ಹಿಂಗೇನೆ ಇರ್ತಾವಲ್ವಾ, ಪಂಚಾಯತಿಗಳು ಈ ತರ ಎಲ್ಲ ಇರ್ತವೆ. ಅಲ್ಲಿ ಒಂದು ಕುಟುಂಬಕ್ಕೆ ಅಂದ್ರೆ ಒಂದು ಕುಟುಂಬವನ್ನ ರಕ್ಷಿಸಲು ನಮ್ಮ ಪೆದ್ದಿದ್ದಂತವನು ಕ್ರೀಡಾ ಲೋಕಕ್ಕೆ ಇಳಿತಾನೆ. ಅದಾದ್ಮೇಲೆ ಏನಾಯ್ತು, ಆ ಊರನ್ನ ಉಳಿಸ್ಕೊಂತಾನ. ಅಷ್ಟಕ್ಕೂ ಆ ಊರಿನ ಮೇಲೆ ಒಂದು ಕುಟುಂಬಕ್ಕೆ ಯಾಕೆ ಅವಮಾನ ಆಯ್ತು ಅನ್ನೋದೆಲ್ಲ ನೀವು ಮೂವಿನ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಅನ್ನಂಗೆ ನಮಗೆ ಇಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಮೊದಲಿಗೆ ಪಾಸಿಟಿವ್ ಪಾಯಿಂಟ್ಸ್ ಕಡೆಗೆ ಬರೋಕ್ಕಿಂತ ಮುಂಚೆ ನೆಗೆಟಿವ್ ಪಾಯಿಂಟ್ಸ್ ಕಡೆಗೆ ಹೋಗ್ಬೇಡ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳೋಣ. ನನಗೆ ಮೊದಲಿಗೆ ನೆಗೆಟಿವ್ ಪಾಯಿಂಟ್ಸ್ ಕಡೆಗೆ ಬರೋದಾದ್ರೆ ಜಾನ್ವಿ ಕಪೂರ್ ಅವರು ಅಂತ ಅಂತೀನಿ. ಯಾಕಂತಂದ್ರೆ ಇವರು ದೇವರ ಫಿಲಮ್ ಎಲ್ಲ ನೀವೆಲ್ಲ ನೋಡೇ ಇರ್ತೀರಾ ಅಂತ ಅನ್ಕೊಂತೀನಿ ನಾನು. ಆ ಫಿಲಮ್ ಅಲ್ಲಿ ಏನಿದ್ದಾರೆ, ಆ ಬೋಲ್ಡ್ನೆಸ್, ಆ ಕ್ಯೂಟ್ನೆಸ್, ಅದ್ ಬಿಟ್ರೆ ಅಂದ್ರೆ ಏನು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇರಲ್ಲ, ಅದು ಇಲ್ಲೂ ಕೂಡ ಇದೆ. ಅಂದ್ರೆ ಅವರ ಬೋಲ್ಡ್ನೆಸ್ ಕ್ಯೂಟ್ನೆಸ್ ಇಂದ ಏನ್ ವರ್ಕ್ ಮಾಡಿದ್ರು ಕೂಡ ಅವರಿಗೆ ಬೇಕಾದಂತ ಡೈಲಾಗ್ ಆಗಿರ್ಬೋದು, ಬೇರೆ ಏನು ಆಗಿರ್ಬೋದು, ಡ್ಯಾನ್ಸ್ ಒಂದು ಸೂಪರ್ ಆಗಿ ಮಾಡಿದ್ದಾರೆ ಗುರು ಒಂದ್ ಸಾಂಗ್ ಅಲ್ಲಿ. ಅದ್ಯಾವ್ದು ಹಲಾಲ್ ಅಂತ ಇದೆ ಅದ್ರ, ಬಟ್ ನನ್ ಮೈಂಡ್ ಅಲ್ಲಿ ಉಳ್ಕೊಂಡಿಲ್ಲ. ಅಫ್ಕೋರ್ಸ್ ಇಲ್ಲಿ ಅದು ಆ ಸಾಂಗ್ ಅಲ್ಲಿ ಡ್ಯಾನ್ಸ್ ಅದ್ ಬಿಟ್ರೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಅವರ ಕಡೆಯಿಂದ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದು ಇಲ್ಲಿಲ್ಲ. ಅನ್ಕೊಂಡಿದ್ದೆ ನಾನು ದೇವರ ಫಿಲಂ ತರ ಯಾವ್ದೇ ಕಾರಣಕ್ಕೂ ಇವಮ್ಮ ನಡ್ಸಿರ್ಬಾರ್ದು ಅಂತ, ಬಟ್ ಅವಮ್ಮ ಹಂಗೆ ನಡ್ಸೋಳೆ. ಆ ಫಿಲಮ್ ಅಲ್ಲಿ ಏನಿತ್ತು ಅವಾಗ ಬಂದು ಹೋಗೋದು ಹಂಗೇನೆ ಇಲ್ಲೂ ಕೂಡ ಅಷ್ಟೇನು ಇಂಪಾರ್ಟೆನ್ಸ್ ಅನ್ನೋದ ಕೊಟ್ಟಿಲ್ಲ. ತುಂಬಾ ಪುವರ್ ಆಗಿ ರೈಟಿಂಗ್ ಅನ್ನ ಮಾಡಿದ್ದಾರೆ ಅವ್ರ ಮೇಲೆ. ಇನ್ನು ಬಿಟ್ರೆ ನೆಕ್ಸ್ಟ್ ಬಿಟ್ರೆ ಮಾಸ್ ಗಳಿಲ್ಲ. ಅಂದ್ರೆ ಈಗ ಒಂದು ಫಿಲಮ್ ಅಂತ ಬಂದ್ಮೇಲೆ ಅದಕ್ಕೆ ಬೇಕಾದಂತ ಮಾಸ್ ಬಿಜಿಎಂ ಇರ್ಬೇಕು. ಅದ್ ಬಿಟ್ರೆ ಕ್ಲಾಸ್ ಅಂದ್ರೆ ಮೈಂಡ್ ಅಲ್ಲಿ ಉಳ್ಕೊಂತವೆ ಗಳೆಲ್ಲ ತುಂಬಾನೇ ಚೆನ್ನಾಗಿದಾವೆ, ಬಟ್ ಮಾಸ್ ಬಿಜಿಎಂ ಯಾವ್ದು ಇಲ್ಲ. ನೀವು ರಿಂಗ್ ಟೋನ್ಗೆ ಈ ತರ ಯಾವ್ದಕ್ಕೂ ಕೂಡ ಇಡೋದಕ್ಕೆ ಆಗೋದಿಲ್ಲ. ಅದ್ ಬಿಟ್ರೆ ರನ್ನಿಂಗ್ ಟೈಮ್ ಏನ್ ಗುರು ಅಷ್ಟೊಂದ ರನ್ನಿಂಗ್ ಟೈಮ್ ಇಡೋದು, ಬುದ್ಧಿ ಇದೆಯಾ ಇವರಿಗೆ? ಸುಮಾರು 3 ಗಂಟೆ 9 ನಿಮಿಷ ಇದೆ. ಅಂದ್ರೆ ನಮ್ಮ ರಾಮ್ ಚರಣ್ ಅವರು ಸುಮಾರು 3 ಗಂಟೆ 9 ನಿಮಿಷ ಅವ್ರೊಬ್ರೇನೆ ನಿಮ್ಗೆ ಎದ್ದು ಕಾಣ್ತಾರೆ. ಆ ಲೆವೆಲ್ಗೆ ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಇದೆ. ಮುಂದೆ ಮಾತಾಡೋಣ ಅದ್ರ ಬಗ್ಗೆ. ನನಗೆ 3 ಗಂಟೆ 9 ನಿಮಿಷ ಇದೆ, ಅಷ್ಟೊಂದು ಬೇಕಿರ್ಲಿಲ್ಲ ಅಂತ ಅನ್ಕೊಂತೀನಿ. ಇನ್ನೊಂದ್ ಸ್ವಲ್ಪ ಅಂದ್ರೆ ಒಂದ್ 1/4 ಗಂಟೆ ಅಂದ್ರೆ ಒಂದ್ 15 ನಿಮಿಷ ಅಥವಾ 20 ನಿಮಿಷ ಕಟ್ ಮಾಡಿದ್ರೆ ಮೂವಿ ಇನ್ನೂ ತುಂಬಾನೇ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಕೂಡ. ಅದ್ ಬಿಟ್ರೆ ಇನ್ನು ಉಳಿದಂತ ಕೆಲವೊಂದು ಪಾತ್ರಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿಲ್ಲ ಅಂತ ಅನ್ಕೊಂತೀನಿ. ಅದ್ ಬಿಟ್ರೆ ಮೂವಿಯಲ್ಲಿ ಇನ್ನೇನು ಅಂತ ಏನಿಲ್ಲ, ಸಾರಿ ಇನ್ನು ಇದೆ, ಬಟ್ ನೆಗೆಟಿವ್ಸ್ ಏನು ಇಲ್ಲ. ಅದ್ ಬಿಟ್ರೆ ಇನ್ನೊಂದೇ ಒಂದೇನೋ ಇದೆ, ಹೇಳ್ತೀನಿ ಇದೇನಪ್ಪಾ ಅಂತಂದ್ರೆ ಇವ್ರು ಮಾಮೂಲಿ ಸ್ಪೋರ್ಟ್ಸ್ ಗೆ ಬಳಸೋ ಅಂತ ಮೆಥಡ್ ಅನ್ನ ಬಳಸಿದ್ದಾರೆ. ಅಂದ್ರೆ ಮಾಮೂಲಿ ಈಗ ಸ್ಪೋರ್ಟ್ಸ್ ಅಲ್ಲಿ ಏನಾಗುತ್ತೆ ಅಥವಾ ಫೈಟ್ ಅಲ್ಲಿ ಏನಾಗ್ಬೋದು, ಫೈಟ್ ಅಲ್ಲಿ ಕೆಲವೊಬ್ರು ನಾನಾ ಅಂತ ಹೊಡೆದಾಡ್ತಾರೆ, ಇನ್ ಕೆಲವರು ಬಿದ್ದು ಮತ್ತೆ ಎದ್ದು ಹೊಡಿತಾರೆ, ಇನ್ ಕೆಲವರು ಬಿದ್ದವಂತವ್ರು ಎದ್ದೋಳೋದೇ ಇಲ್ಲ ಬಿಡಿ. ಅಂತದ್ರಲ್ಲಿ ಇವ್ರು ಮಾಮೂಲಿ ಎಲ್ಲರೂ ಬಳಸೋವಂಥದ್ನೇ ಬಳಸಿದ್ದಾರೆ ಕೂಡ. ಅಂದ್ರೆ ನಮ್ಮ ಹೀರೋ ಹೊಡ್ಸ್ಕೊಂಡ ಆದ್ಮೇಲೆ ಮತ್ತೆ ಎದ್ದು ಅವನು ಮತ್ತೆ ಇಳಿದು ಮತ್ತೆ ಹೊಡಿತಾನೆ. ಅಲ್ಲಿ ಮಾಮೂಲಿ ಮೆಥಡ್ ಅನ್ನ ಬಳಸಿದ್ದಾರೆ ಅಂತ ಅನಿಸ್ತು, ಬಟ್ ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡೋದಿಲ್ಲ, ಅದು ಪರವಾಗಿಲ್ಲ ಅಂತ ಅನಿಸುತ್ತೆ. ಈಗ ಪ್ಲಸ್ ಪಾಯಿಂಟ್ ಕಡೆಗೆ ಬರೋದಾದ್ರೆ ನಮ್ಮ ಶಿವಣ್ಣ ಅವರು ಅಂತ ಹೇಳ್ಬೋದು, ಉತ್ಸಾಹದಾಗಿ ಕಾಣಿಸ್ಕೊಂಡಿದ್ದಾರೆ, ತುಂಬಾನೇ ಸಾಕತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಅವ್ರನ್ನ ಬಳಸ್ಕೋಬಹುದಿತ್ತು. ಅಂದ್ರೆ ಜೈಲರ್ ನಲ್ಲಿ ನಾವು ಶಿವಣ್ಣನ ನೋಡಿರ್ತೀವಿ, ಅವ್ರನ್ನ ಹೆಂಗೆ ಬಳಸ್ಕೊಂಡಿರೋ ಅಂತ, ಬಟ್ ಇಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ, ಬಟ್ ಅಷ್ಟೊಂದು ಇಂಪ್ಯಾಕ್ಟ್ ಅನ್ನೋದು ಇರ್ಲಿಲ್ಲ ಅಂತ ನನಗೆ ಅನಿಸ್ತು. ನನಗೆ ಪರ್ಸನಲ್ ಆಗಿ ಪರವಾಗಿಲ್ಲ, ತುಂಬಾನೇ ಚೆನ್ನಾಗಿನೇ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ರಾಮ್ ಚರಣ್ ಅವರು, ಇವರಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಗೇಮ್ ಚೇಂಜರ್ ಆದ್ಮೇಲೆ ಇವರು ಕ್ಯಾರೆಕ್ಟರ್ ಚೇಂಜರ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಸುಮಾರು 4 ಶೇಡ್ ಗಳಲ್ಲಿ ಕಾಣಿಸ್ಕೊಂತಾರೆ. ಒಂದ್ ಕಡೆ
ಕ್ರಿಕೆಟರ್ ಆಗಿ, ಇನ್ನೊಂದ್ ಕಡೆ ಕುಸ್ತಿಪಟು ಆಗಿ, ಇನ್ನೊಂದ್ ಕಡೆ ಅಥ್ಲೆಟಿಕ್ ಆಗಿ, ಇನ್ನೊಂದ್ ಕಡೆ ಅದೆಲ್ಲ ಬಿಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಕೂಡ. ಎಲ್ಲಾ ಕಡೆನೂ ಅವರಂತೂ ಎದ್ದು ಕಾಣಿಸ್ತಾರೆ. ಸಖತ್ತಾಗಿ ಗುರು ಪರ್ಫಾರ್ಮೆನ್ಸ್ ಅಂದ್ರೆ ಈ ತರ ಮಾಡ್ಬೇಕು ಅನ್ನೋ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಕೂಡ. ನನಗೆ ಸಾಂಗ್ಸ್ ಗಳಲ್ಲೇ ನನ್ಗೆ ಎಲ್ಲಾ ಸಾಂಗು ಇಷ್ಟ ಆಯ್ತು. ಅದ್ರಲ್ಲೂ ಆ ಚಿಕ್ರಿ ಅನ್ನೋ ಒಂದು ಸಾಂಗು ತುಂಬಾನೇ ಇಷ್ಟ ಆಯ್ತು. ಅದ್ ಬಿಟ್ರೆ ಶ್ರುತಿ ಹಾಸನ್ ಅವರು ಬಂದಂತ ಸಾಂಗ್ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ದೊಡ್ಡ ಫ್ರೇಮ್ ನಲ್ಲಿ ನೋಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಅವರು. ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಕೂಡ. ಅದ್ ಬಿಟ್ರೆ ಇಲ್ಲಿ ನಮ್ಮ ರಾಮ್ ಚರಣ್ ಅವರು ಹಿಡಿದಂತ ಬ್ಯಾಟಿಂಗು, ಆ ಶಾಟ್ ಏನಿದೆ ಆ ಶಾಟ್ ಅಂತೂ ಬಿಗ್ ಸ್ಕ್ರೀನ್ ಮೇಲೆ ಸಖತ್ತಾಗಿ ಕಾಣುತ್ತೆ. ಅದಂತೂ ನೋಡೋದಕ್ಕೆ ಸೂಪರು. ನಂಗೆ ಊರಿನ ಜನ ಎಲ್ಲ ಪೆದ್ದಿ ಪೆದ್ದಿ ಅಂತಾನೆ ಅಂದ್ರೆ ಅವನಿಂದೇನೆ ಬಿದ್ದಿರ್ತಾರೆ. ಅದು ಕೂಡ ತುಂಬಾನೇ ನನಗೆ ಅಂತೂ ಪರ್ಸನಲ್ ಆಗಿ ತುಂಬಾನೇ ಚೆನ್ನಾಗಿನೇ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ಫೈಟ್ ಸೀನ್ಸ್ ಸೈಕ್ ಆಗಿದಾವೆ. ಫೈಟ್ ಸೀನ್ ಅಂತೂ ಭರ್ಜರಿಯಾಗಿದಾವೆ. ಯಾವ ಫೈಟ್ ಸೀನ್ಗೂ ಕೂಡ ಮೋಸವನ್ನ ಮಾಡಿಲ್ಲ. ತುಂಬಾನೇ ಚೆನ್ನಾಗಿನೇ ಫೈಟ್ ಸೀನ್ ಅನ್ನ ಕೊರಿಯೋಗ್ರಫಿಯನ್ನ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಏನಿದೆ ಅದು ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಅದ್ ಬಿಟ್ರೆ ಇನ್ನು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿರುವಂತ ರೊಮ್ಯಾನ್ಸ್ ಅಂತ ಏನು ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಅನ್ಕೊಂತೀನಿ ನನಗೆ. ಯಾಕಂತಂದ್ರೆ ಜಾನ್ವಿ ಕಪೂರ್ ಅವರು ಅವ್ರ ಫಿಸಿಕ್ಸ್ ಅವೆಲ್ಲ ಅಂತ ಏನಿಲ್ಲ. ಫಿಸಿಕ್ಸ್ ಚೆನ್ನಾಗಿದ್ರು ಅದನ್ನ ಹೆಂಗೆ ವರ್ಕ್ ಮಾಡ್ಬೇಕು ಅನ್ನೋದು ಇವ್ರಿಗೆ ಇಲ್ಲ. ಇನ್ನು ತಾರಕ್ ಅಂತ ಇದಾರೆ, ಅವರು ಕೂಡ ಕನ್ನಡದವರು, ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಉಳಿದಂತ ಎಲ್ಲವೂ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನೋಡ್ಬೋದು ಅಂತ ಏನು ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ತುಂಬಾನೇ ಚೆನ್ನಾಗಿದೆ ಮೂವಿ ಅಂತ ಅನ್ಕೊಂತೀನಿ. ನೀವೇನಾದ್ರೂ ರಾಮ್ ಚರಣ್ ಅವರ ಫ್ಯಾನ್ ಆಗಿ, ಅದ್ರಲ್ಲೂ ರಾಮ್ ಚರಣ್ ಅವರ ಫ್ಯಾನ್ ಆಗಿ ಒಂದು ಕುಸ್ತಿ ಅಥವಾ ಕ್ರೀಡಾ ಈ ತರದ್ದೇನಾದ್ರೂ ನೀವು ನೋಡ್ಬೇಕು ಅಂತಿದ್ರೆ ಮೂವಿನ ಆರಾಮ್ಸಾಗಿ ಕುತ್ಕೊಂಡು ನೋಡ್ಬೋದು. ನೋ ಪ್ರಾಬ್ಲಮ್. ಯಾವ್ದೇ ತರದ ನಿಮ್ಗೆ ಇರಿಟೇಷನ್ ಅದು ಆಗೋದಿಲ್ಲ. ನನಗೆ ನೀವೇನಾದ್ರೂ ಮೂವಿಯನ್ನ ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಅಥವಾ ನಾನು ಯಾವ್ದಾದ್ರು ಮೂವಿಯಲ್ಲಿ ಬಿಟ್ಟಿದ್ರೆ, ಅಂದ್ರೆ ಜಗಪತಿ ಬಾಬು ಅವ್ರ ಬಗ್ಗೆ ಹೇಳಿಲ್ಲ, ಅವರು ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಇದೇ ರೀತಿ ಯಾವ್ದನ್ನಾದ್ರೂ ಬಿಟ್ಟಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೈಗೆ ಸಿಕ್ಕೇ ಸಿಗ್ತೀನಿ. ಸ್ಟಿಲ್ ವಾಚಿಂಗ್, ಟೇಕ್ ಇಟ್, ಡಿಲೀಟ್.